ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಅಖಾಡಕ್ಕೆ ಎಚ್ಡಿಕೆ ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ. ಎಚ್ಡಿಕೆ ಎಂಟ್ರಿಯಿಂದ ಕುತೂಹಲ ಮೂಡಿಸಿದೆ ಎಲೆಕ್ಷನ್. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಣದಲ್ಲಿರೋದ್ರಿಂದ ಎಂಟ್ರಿ ಕೊಟ್ಟಿರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಕುಮಾರಸ್ವಾಮಿ ಆಗಮಿಸ್ತಾ ಇದ್ದಂತೆ ಹೊರಗಡೆ ಹೈ ಡ್ರಾಮಾ ಮಾಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಗರಸಭೆಯ ಹೊರ ಆವರಣದಲ್ಲಿ ಕೈ ಮತ್ತು ದಳ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ. ನಗರಸಭೆ ಆವರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅವರ ವಾಹನಕ್ಕೆ ಮಾತ್ರ ಅವಕಾಶ ಕೊಡಿ, ಕಾಂಗ್ರೆಸ್ ಸದಸ್ಯರ ವಾಹನ ಒಳಗಡೆ ಬಿಡಬೇಡಿ ಅಂತ ಕಾಕಿ ತಡೆದಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಜೆಡಿಎಸ್ ಸದಸ್ಯರ ವಾಹನವನ್ನ ಒಳಗೆ ಬಿಡದೆ ಕಾಂಗ್ರೆಸ್ನ ಕಾರ್ಯಕರ್ತರು ತಡೆದಿದ್ದಾರೆ. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಹನವನ್ನ ಬಿಡೋದಕ್ಕೆ ಅವಕಾಶ, ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಅವ್ರ ಕಡೆಯವರ ವಾಹನ ಬಿಡೋದಕ್ಕೆ ಅವಕಾಶ ಇಲ್ಲ ಅಂತ. ಹೀಗಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಜಟಾಪಟಿ ಕೂಡ ನಡೆದಿದೆ. ಮಾತಿನ ಚಕಮಕಿ ಕೂಡ ನಡೆದಿದೆ. ಪೊಲೀಸರು ಈ ಒಂದು ಮಾತಿನ ಚಕಮಕಿ ಅಥವಾ ಜಗಳವನ್ನ ನಿಲ್ಲಿಸೋದಕ್ಕೆ ಅಂತ ಕೂಡ ಮುಂದಾಗಿದ್ದಾರೆ. ಮಂಡ್ಯದ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಎಂಟ್ರಿ ಕೊಟ್ಟಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೂಡ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆದಿದೆ. ಮಂಡ್ಯ ಪ್ರತಿನಿಧಿ ಶಶಿಕುಮಾರ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಶಶಿಕುಮಾರ್, ಈಗಾಗಲೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಅಲ್ಲಿ ಮಾತಿನ ಚಕಮಕಿ ನಡೀತಾ ಇದೆ. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಿರೋದು ಕುತೂಹಲ ಮೂಡಿಸ್ತಾ ಇದೆ. ಅವ್ರು ಎಂಟ್ರಿ ಕೊಟ್ಟಿರೋದು ಯಾಕೆ, ಜೊತೆಗೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಯಾಕೆ ಉಂಟಾಯಿತು ಅಂತ? ಸೋಕೆ ಏನಿವತ್ತು ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಎರಡನೇ ಅವಧಿಯ ಚುನಾವಣೆ ನಡೀತಿರ್ತಕ್ಕಂಥದ್ದು. ಈ ಚುನಾವಣೆ ಸಾಕಷ್ಟು ಕುತೂಹಲ ಕೂಡ ಕೆಳಿಸಿರ್ತಕ್ಕಂಥದ್ದು. ಆರಂಭದಲ್ಲಿ ಆಪರೇಷನ್ ಹಸ್ತಕ್ಕೆ ಒಂದ್ ರೀತಿ ನಿಬ್ಬೆರಗಾಗಿದ್ದಂತ ಜೆಡಿಎಸ್ ಕೊನೆ ಹಂತದಲ್ಲಿ ಒಂದ್ ರೀತಿಯ ಚಾಣಾಕ್ಷತನವನ್ನು ಕೂಡ ಈಗ ನೋಡ್ತಾ ಇರ್ತಕ್ಕಂಥದ್ದು, ಅನುಸರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇದೀಗ ಸಂಸದರು ಆಗಿರ್ತಕ್ಕಂಥ ಹಾಗೂ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯ ಕಡೆಗೆ ಧುಮುಕಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಹೆಚ್ಚಿಸಿರ್ತಕ್ಕಂಥದ್ದು. ಅಂದ್ರೆ 11:30 ಸುಮಾರಿಗೆ ಮಂಡ್ಯ ನಗರಸಭೆ ಆವರಣಕ್ಕೆ ಮೊದಲಿಗೆ ಕಾಂಗ್ರೆಸ್ನ ಸದಸ್ಯರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗಣಿಕಾ ಪಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಟೆಂಪೋ ಟ್ರಾವೆಲರ್ ಅಲ್ಲಿ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಸದಸ್ಯರು ಬಂದಂತ ವಾಹನವನ್ನ, ಅಂದ್ರೆ ಶಾಸಕರ ವಾಹನಕ್ಕೆ ಮಾತ್ರ ಒಳಗಡೆ ಎಂಟ್ರಿ ಕೊಟ್ಟು ಸದಸ್ಯರು ಬಂದಂತ ಟಿಟಿ ವಾಹನಕ್ಕೆ ಹೊರಗಡೆ ಮಾತ್ರ ನಿಲ್ಲಿಸಿ ಅವ್ರನ್ನೆಲ್ಲರನ್ನು ಕೂಡ ಗೇಟ್ನ ಹೊರಭಾಗದಲ್ಲಿ ಇಳಿಸಿ ಅವ್ರನ್ನ ನಡ್ಸ್ಕೊ ಬಂದಂತದ್ದು ಕೂಡ ನಡೀತು. ಅದಕ್ಕೆ ಅದೇ ರೀತಿನಲ್ಲೂ ಕೂಡ ಜೆಡಿಎಸ್ ಸದಸ್ಯರನ್ನು ಕೂಡ ಕರ್ಕೊ ಬರ್ಬೇಕು ಅಂತೇಳಿ ಒತ್ತಾಯ ಕೂಡ ಆಗಿತ್ತು. ಅಂದ್ರೆ ಅದ್ರ ಹಿಂದೆನೆ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಾಹನ ಬಂತು. ಅದರಿಂದನೇ ಮತ್ತೊಂದು ಟಿಟಿ ವಾಹನದಲ್ಲಿ ಜೆಡಿಎಸ್ ನ ಸದಸ್ಯರು ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಸದಸ್ಯರು ಬಂದಂತ ವಾಹನವನ್ನ ತಡಿಬಾರ್ದು, ಅಂದ್ರೆ ಒಳಗಡೆ ಬಿಡಬಾರ್ದು ಅಂತೇಳಿ ಹೊರಗಡೆ ಇದ್ದಂತ ನಗರಸಭೆ ಹೊರಾವರಣದಲ್ಲಿದ್ದಂತ ಕಾಂಗ್ರೆಸ್ನ ಕಾರ್ಯಕರ್ತರು ತಡೆದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಕೂಡ ಉಂಟಾಯಿತು. ಸ್ವತಃ ಕುಮಾರಸ್ವಾಮಿ ಅವರೇ ಅಲ್ಲಿಗೆ ಅಂದ್ರೆ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಒಳಗಡೆ ಬಿಡಿಸುವಂತಲೂ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎರಡೂ ಗುಂಪುಗಳ ನಡುವೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸದಸ್ಯರು ಮತ್ತೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಮತ್ತೆ ವಾಕ್ಸಮರ ಕೈಕೈ ಮಿಲಾಯಿಸುವಂತಕ್ಕೂ ಕೂಡ ನಡೀತು. ಆ ಸಂದರ್ಭದಲ್ಲಿ ಎಸ್.ಪಿ. ಸೇರಿದಂತ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಹೊರಗಡೆ ಈಗಾಗಲೇ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ತುಂಬಿ ತುಳುತ್ತಾ ಇರ್ತಕ್ಕಂಥದ್ದು. ಅಂದ್ರೆ ಚುನಾವಣೆ ಏನಾಗುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಕುತೂಹಲದಿಂದ ಎರಡೂ ಪಕ್ಷದ ಕಾರ್ಯಕರ್ತರು, ಅದರಲ್ಲೂ ಕೂಡ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿಯ ಮೂರಕ್ಕೂ ಪಕ್ಷದ ಕಾರ್ಯಕರ್ತರು ಈಗ ಜಮಾಯಿಸಿರ್ತಕ್ಕಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ
HDK ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಹೆಚ್ಚಿರ್ತಕ್ಕಂಥದ್ದು. ಅಂದ್ರೆ ಆಪರೇಷನ್ ಹಸ್ತಕ್ಕೆ ತಿರುಗೇಟನ್ನ ಕೊಡ್ಲಿಕ್ಕೆ ಈಗ JDS ಪಾಳೆಯ ಬಿಜೆಪಿ ಮೈತ್ರಿ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಸ್ವತಃ ಕುಮಾರಸ್ವಾಮಿ ಅವರೇ ಈ ಚುನಾವಣಾ ಆಖಾಡಕ್ಕೆ ಧುಮುಕಿರೋ ಹಿನ್ನೆಲೆಯಲ್ಲಿ ಏನು ಕ್ರಾಸ್ ವೋಟಿಂಗ್ ನ ನಿರೀಕ್ಷೆಯಲ್ಲಿದ್ದಂತ ಕಾಂಗ್ರೆಸ್ಗೆ ಇದೀಗ ಮರ್ಮಾಘಾತ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥ. ಆದ್ರೂ ಕೂಡ ಒಂದು ರೀತಿ ವಿಶ್ವಾಸದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲೂ ಕೂಡ ಇರ್ತಕ್ಕಂಥದ್ದು. ಮತ್ತೊಂದೆಡೆ JDS ಮತ್ತೆ ಬಿಜೆಪಿ ಮೈತ್ರಿ ಸಕ್ಸಸ್ ಆಗುತ್ತೆ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಮಂಡ್ಯ ನಗರಸಭೆ ಗದ್ದಿಗೆನ ಇಡ್ತೇವೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಅವರು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲವನ್ನು ಕೂಡ ಹೆಚ್ಚಿರ್ತಕ್ಕಂಥದ್ದು. ಈಗ ಏನು ಚುನಾವಣಾಧಿಕಾರಿಗಳು ಸಾಕಷ್ಟು ಸೆನ್ಸಿಟಿವ್ ಇರೋದ್ರ ಹಿನ್ನೆಲೆಯಲ್ಲಿ ಮಾಧ್ಯಮಗಳನ್ನು ಕೂಡ ಹೊರಗಡೆ ಇಟ್ಟು, ಅಂದ್ರೆ ಮಾಧ್ಯಮಗಳಿಗೂ ಕೂಡ ಚುನಾವಣೆಗೆ ನಿರ್ಬಂಧವನ್ನ ಏರಿ ಈಗ ಚುನಾವಣಾ ಪ್ರಕ್ರಿಯೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಸೌಖ್ಯ ಶಶಿಕುಮಾರ್, ಈಗ ಹಾಸನದಲ್ಲಿ ಯಾವ ರೀತಿಯಾಗಿ JDS ನಾಯಕರೇ ಮೇಲ್ಗೈ ಸಾಧಿಸಿದ್ರು ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ಇವರೇ ಮೇಲ್ಗೈ ಸಾಧಿಸ್ತಾರೆ ಅನ್ನುವಂಥ ಸುಳಿವೇನಾದ್ರೂ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿರೋದ್ರಿಂದ ಈ ರೀತಿಯಾಗಿ ಬಂದಿದ್ದಾರಾ, ಏನ್ ಕತೆ ಅಂತ? ಸೌಖ್ಯ ಇನ್ನೂ ಕೂಡ ಏನು ಹೇಳಲಿಕ್ಕೆ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಒಂದು ದಿಶಾ ಸಭೆಯಲ್ಲಿ ಪಾಲ್ಗೊಂಡಿದ್ದಂತ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ನಾನು ಇವತ್ತು ಕೇಂದ್ರದ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದಾಗಿ ನಾವು ಚುನಾವಣಾ ಒಂದು ಇದರಲ್ಲಿ ಕರ್ತವ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಏನು ಸಾಧ್ಯವಾದಂತ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕಾದಂತ ಒಂದು ಸಂದರ್ಭದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ನಡೆದಂತ ನಾಗಮಂಗಲದ ಪುರಸಭೆ ಚುನಾವಣೆ ಏನಿದೆ, ಆ ಪುರಸಭೆ ಚುನಾವಣೆಯಲ್ಲಿ JDS ಬಹುಮತ ಇದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಮೇಲ್ಗೈನ ಸಾಧಿಸಿರ್ತಕ್ಕಂಥದ್ದು. ಅಲ್ಲಿ ಕೂಡ ಕೃಷಿ ಸಚಿವರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರು ಕೂಡ ಕಮಾಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮಂಡ್ಯ ನಗರಸಭೆಯಲ್ಲೂ ಅದೇ ನಿಟ್ಟಿನಲ್ಲಿ ಆಗತ್ತೆ, ಕಾಂಗ್ರೆಸ್ ಮೇಲ್ಗೈನ ಸಾಧಿಸುತ್ತೆ ಅನ್ನೋ ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ಇದೀಗ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಈಗ ಇಬ್ರಿಗೂ ಕೂಡ ಈಕ್ವಲ್ ಇರೋದ್ರಿಂದಾಗಿ, ಅಂದ್ರೆ ಮತಗಳು ಕೂಡ ಸಮಬಲದಲ್ಲಿ ಇರೋದು, ಮತ್ತೆ ಈಗ ಕುಮಾರಸ್ವಾಮಿ ಅವರು ಬಂದಿರೋದ್ರಿಂದಾಗಿ JDS ಗೆ ವರವಾಗುತ್ತೆ. JDS ನಿಂದ ಕಾಂಗ್ರೆಸ್ಗೆ ಏನು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವರು ತಟಸ್ಥವಾಗಿ ಉಳಿತಾರೆ, ಅಂದ್ರೆ JDS ಪರವಾಗಿ ಮತವನ್ನ ಹಾಕ್ತಾರೆ, ಅಂತಿಮ ಹಂತದಲ್ಲಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಮಾಡಿ ಯಶಸ್ವಿ ಆಗ್ತಾರೆ ಅನ್ನೋ ನಿರೀಕ್ಷೆನಲ್ಲಿ JDS ನ ಪಾಳೆ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಏನು ಕಾಂಗ್ರೆಸ್ನವರು ಹೇಳಿರ್ತಕ್ಕಾರ ಪ್ರವಾಸ ಕೂಡ ಹೋಗಿದ್ರು, ಆಗ ಕಳೆದ 10 ದಿನಗಳಿಂದ ಪ್ರವಾಸ ಕೂಡ ಇದ್ರು. ಆ ಪ್ರವಾಸದ ಸಂದರ್ಭದಲ್ಲಿ ಸಾಕಷ್ಟು ಒಂದು ಭರವಸೆಯನ್ನ ಕೂಡ JDS ನ ಸದಸ್ಯರು ಮತ್ತೆ ಪಕ್ಷೇತರ ಸದಸ್ಯರುಗಳು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಗೆದ್ದೇ ಗೆಲ್ತೇವೆ, JDS ನ ಕೆಲವರು ಏನು ನಮ್ಮ ಜೊತೆನಲ್ಲಿ ಇಷ್ಟು ದಿನ ನಮ್ಮ ಜೊತೆನಲ್ಲೇ ಇದ್ರು, ಅವರು ನಮ್ಗೆ ಮತವನ್ನ ಹಾಕ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ಸಿಗರು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಚುನಾವಣಾ ಪ್ರಕ್ರಿಯೆ ಮುಗಿದು ಅಂತಿಮವಾಗಿ ಫಲಿತಾಂಶ ಏನ್ ಬರ್ತದೆ ಅನ್ನೋದ್ರ ಮೇಲೆ ಸಾಕಷ್ಟು ಕುತೂಹಲ ನೆಟ್ಟಿರ್ತಕ್ಕಂಥದ್ದು. ಹೀಗಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಮುಖ್ಯ ಆಗೋದಿಲ್ಲ, ಇಲ್ಲಿ ಯಾರ ಪ್ರತಿಷ್ಠೆ ಗೆಲ್ಲುತ್ತೆ ಅನ್ನೋದು ಈಗ ಸಾಕಷ್ಟು ಒಂದು ಕುತೂಹಲಕ್ಕೂ ಕಾರಣವಾಗಿರ್ತಕ್ಕಂಥದ್ದು. ಒಂದ್ ವೇಳೆ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳೇ ಗೆದ್ದಿದ್ದೆ ಆದ್ರೆ ಕುಮಾರಸ್ವಾಮಿ ನಿಜವಾಗ್ಲೂ ಕೂಡ ಅವ್ರು ಗೆದ್ದಂತೆನೆ, ಮತ್ತೆ ಅವರ ಪ್ರತಿಷ್ಠೆ ಕೂಡ ಹೆಚ್ಚದಂತೆ. ಹೀಗಾಗಿ ಇಲ್ಲಿ ಸಾಕಷ್ಟು ಒಂದು ಸ್ವಾಮಿಗಳ ಸಮರಕ್ಕೂ ಕೂಡ ಪ್ರತಿಷ್ಠೆಗೂ ಕೂಡ ಈಗ ವೇದಿಕೆ ಆಗಿರ್ತಕ್ಕಂಥ ಈ ನಗರಸಭೆ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶಶಿಕುಮಾರ್, ಡೀಟೇಲ್ಸ್. ಫ್ಯಾಮಿಲಿ ಮಾತಾಡ್ಲಿ. ಫ್ಯಾಮಿಲಿ ಮಾತಾಡ್ಲಿ. ಮಂಡ್ಯ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಲ್ಲಿದ್ದು ಸಾಥ್ ಕೊಡಬೇಕು ಅಂತ. ಜೊತೆಗೆ ಅಲ್ಲಿ ಕಾರ್ಯಕರ್ತರ ನಡುವೆನೇ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಹಾಗಾಗಿ ಮಾತಿನ ಚಕಮಕಿ ಕೂಡ ನಡೆದಿದೆ. ಪೊಲೀಸರು ಕೂಡ ಈ ಜಗಳವನ್ನ, ಮಾತಿನ ಚಕಮಕಿಯನ್ನ ನಿಲ್ಲಿಸೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಒಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಮಂಡ್ಯ, ಹಾಸನ ಸೇರಿದಂತೆ ಎಲ್ಲೆಲ್ಲಿ
ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗಳು ನಡೀತಾವೋ ಅಲ್ಲೆಲ್ಲ ಹೋಗಿ ತಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದ್ದಾರೆ. ಈ ಮೂಲಕ ತಮ್ಮ ಪ್ರತಿಷ್ಠೆಯ ಕಣಗಳನ್ನ ಒಂದಷ್ಟು ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕು ಅಂತ. ಮಂಡ್ಯ ಅಂತ ಬಂದಾಗ ಮಂಡ್ಯದಲ್ಲಿ ಗೆದ್ರು, ಶಾಸಕರಾದ್ರು, ಹಾಗಿದ್ರು ಕೂಡ ಸಿಟ್ಟಿಂಗ್ MLA ಆಗಿದ್ರು ಕೂಡ ಅದಾದ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು. ಈಗ ಕೇಂದ್ರ ಸಚಿವರು. ಹೀಗಾಗಿ ಮಂಡ್ಯದ ಹಿಡಿತವನ್ನ ಇಟ್ಕೊಳ್ಳೇಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರತಿಷ್ಠೆಗಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ನಡೀತಾ ಇರುವಂತ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಏನಿದೆ ಅಲ್ಲೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಸಾಥ್ ಕೊಡ್ತಿದ್ದಾರೆ, ಕಾರ್ಯಕರ್ತರಿಗೆ ಉತ್ಸಾಹವನ್ನ ತುಂಬುತ್ತಾ ಇದ್ದಾರೆ. ಈ ಮೂಲಕ ಕಾರ್ಯಕರ್ತರು ವಿಚಲಿತರಾಗಬಾರ್ದು, ಜೊತೆಗೆ ಶಾಸಕರಿರ್ಬೋದು ಅವರು ಕೂಡ ತಮ್ಮ ಪಕ್ಷವನ್ನ ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಹೀಗಾಗಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಬರ್ರಿ ಮುಂದಕ್ಕೆ ಬಂದ್ರಿ ನೀವು ಸೈಡಿಗೆ ನಿಲ್ಲಕ್ ಬೇಡ.